ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಶಿಷ್ಟ ವಿಷಯ ತುಲಾರಾಶಿ, ಗೃಹ ನಿರ್ಮಾಣ, ಮನೆ ಮತ್ತು ಮನಃಶಾಂತಿ, ಇದರ ಬಗ್ಗೆ ತಿಳಿಸ್ತಾ ಇದ್ದೇನೆ. ತುಲಾರಾಶಿಯವರಿಗೆ ನೋಡಿ, ಒಂದು ಕನ್ಫರ್ಮೇಶನ್ ಕೊಟ್ಬಿಡ್ತೇನೆ. ತುಲಾರಾಶಿಯವರಿಗಿಂತ ಹೆಚ್ಚಾಗಿ ತುಲಾ ಲಗ್ನದಲ್ಲಿ ಹುಟ್ಟಿದವರಿಗೆ ಇದು ಹೆಚ್ಚು ವರ್ಕ್ ಮಾಡ್ತದೆ. ಯಾಕೆಂದರೆ ನಾವು ಜಾತಕ ನೋಡೋದು ತುಲಾ ಲಗ್ನದಿಂದ. ಹೆಡ್ಡಿಂಗ್ ತುಲಾರಾಶಿ ಅಂತ ಕೊಟ್ಟಿದ್ದೇವೆ, ಆದ್ರೆ ತುಲಾ ಲಗ್ನದವರಿಗೆ ಇಲ್ಲಿ ವಿಷಯ ತಿಳಿಸ್ತಾ ಇರೋದು. ಅಲ್ಲಿ ತುಲಾ ಲಗ್ನ ಅಂತ ಕೊಟ್ಬಿಟ್ರೆ ನಿಮಗೆ ಸರಿಗೆ ಅರ್ಥ ಆಗಲ್ಲ ಅಂತಂದೇಳಿ ಇಲ್ಲಿ ತುಲಾ ಲಗ್ನದವರಿಗೆ ವಿಷಯ ತಿಳಿಸ್ತಾ ಇದ್ದೇವೆ. ತುಲಾ ಲಗ್ನದವರು ಈ ವಿಡಿಯೋವನ್ನು ನೋಡಿ ಪಾಲಿಸಿ. ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ ತುಲಾ ಲಗ್ನದಲ್ಲಿ ಹುಟ್ಟಿದ್ದರೆ, ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಯಾರಾದರೂ ತುಲಾ ಲಗ್ನದಲ್ಲಿ ಹುಟ್ಟಿದ್ದರೆ ಅವರಿಗೆ ಇದನ್ನ ಫಾರ್ವರ್ಡ್ ಮಾಡಿ ಅವರಿಗೆ ತಿಳಿಸಿ, ನೋಡ್ಲಿಕ್ಕೆ ಹೇಳಿ. ತುಲಾ ಲಗ್ನದವರು 4ನೇ ಮನೆ ಬಂದ್ಬಿಟ್ಟು ಮಕರ ರಾಶಿ ಆಗಿರ್ತದೆ. ತುಲಾ ಲಗ್ನದಿಂದ 4ನೇ ಮನೆ ಮಕರ ರಾಶಿ ಆಗಿರ್ತದೆ. ಮಕರ ರಾಶಿಯ ಅಧಿಪತಿ ಬಂದ್ಬಿಟ್ಟು ಶನಿ ದೇವರಾಗಿರ್ತಾರೆ. ನೋಡಿ, ತುಲಾ ಲಗ್ನ ಅಂದ್ರೆ ಶುಕ್ರ ಅಧಿಪತಿಯಾಗಿರ್ತಾನೆ. ಶನಿದೇವರು 4ನೇ ಮನೆಯ ಅಧಿಪತಿಯಾಗಿರ್ತಾರೆ. ಶುಕ್ರನಿಗೂ ಶನಿದೇವರಿಗೂ ತುಂಬಾ ಮಿತ್ರತ್ವ ಇರೋದ್ರಿಂದ ನಿಮಗೆ ಶನಿದೇವರು ಒಂದು ರೀತಿ ಸಾಫ್ಟ್ ಆಗೇ ಇರ್ತಾನೆ. ನೋಡಿ, 4ನೇ ಮನೆ ಅಂದ್ಬಿಟ್ರೆ ಅದು ಮನೆ ಬಂತು, ಮನಃಶಾಂತಿ ಬಂತು, ತಾಯಿ ಬಂತು, ತಾಯಿಯ ಸಕ್ಸಸ್ ಬಂತು, ಕಾರು, ಬಂಗ್ಲೆ, ಇನ್ನು ಲಕ್ಸುರಿಯಾದ ವಿಷಯಗಳು ಏನೇನಿದಾವೆ ಮತ್ತು ಘನತೆ, ಗೌರವ ಎಲ್ಲವೂ ಬಂತು. ಅದಕ್ಕೆ ಅಧಿಪತಿ ಬಂದ್ಬಿಟ್ಟು 4ನೇ ಮನೆ ಅಧಿಪತಿಯೇ ಆಗಿರ್ತಾನೆ. ಅಂದ್ರೆ ಶನಿದೇವರೇ ನಿಮಗೆ ಇವೆಲ್ಲವನ್ನೂ ಕೊಡೋದು. ನೆನ್ಪಿಟ್ಕೊಳ್ಳಿ, ನೀವು ಕಾರ್ ತಗೋಬೇಕಂದ್ರೆ ಶನಿದೇವರ ಕೃಪೆ ಇರಬೇಕು. ನೀವು ಮನೆ ಕಟ್ಟಬೇಕಂದ್ರೆ ಶನಿದೇವರ ಕೃಪೆ ಇರಬೇಕು. ಮನೆಯಲ್ಲಿ ಮನಃಶಾಂತಿ ಇರ್ಬೇಕಪ್ಪ ಅಂದ್ರೂ ಕೂಡ ಶನಿದೇವರ ಕೃಪೆ ಇರಬೇಕು. ತುಲಾ ಲಗ್ನದವರು ಏನ್ ಮಾಡ್ಬೇಕಂದ್ರೆ ತಮ್ಮ ಜಾತಕದಲ್ಲಿ ಶನಿದೇವರು ಎಲ್ಲಿದ್ದಾರೆ ನೋಡ್ಕೋಬೇಕು. ಶನಿದೇವರು 4ನೇ ಮನೆಗೆ ಅಷ್ಟೇ ಅಧಿಪತಿ ಅಲ್ಲ, ತುಲಾ ಲಗ್ನದವರಿಗೆ 5ನೇ ಮನೆಯ ಅಧಿಪತಿ ಕೂಡ ಶನಿದೇವರೇ ಆಗಿದ್ದಾರೆ. ಅಂದ್ರೆ ನಿಮ್ಮ ಮಕ್ಕಳ ಬಗ್ಗೆ ತಿಳಿಸೋದು ಕೂಡ ಶನಿದೇವರೇ. ನಿಮ್ಮ ಪೂರ್ವ ಜನ್ಮದ ಪುಣ್ಯ ಮತ್ತು ಪಾಪಗಳನ್ನು ಕೂಡ ತಿಳಿಸೋದು ಶನಿದೇವರೇ ಅಧಿಪತಿಯಾಗಿದ್ದಾರೆ. ಆದ್ದರಿಂದ 2 ವಿಷಯಗಳಿಗೆ 2 ಕಾರಕತ್ವ, 2 ಮನೆಗೂ ಕೂಡ ಶನಿದೇವರೇ ಅಧಿಪತಿಯಾಗಿದ್ದಾರೆ. 4 ಮತ್ತು 5ನೇ ಮನೆಗೆ ಅಂದ್ರೆ ನಿಮ್ಮ ತಾಯಿಯನ್ನು ಹೇಳೋದು ಕೂಡ, ಏನು ಸಕ್ಸಸ್ ಬಗ್ಗೆ ಹೇಳೋದು ಕೂಡ ಶನಿದೇವರೇ. ನಿಮ್ಮ ಮಕ್ಕಳ ಸಕ್ಸಸ್ ಬಗ್ಗೆ ಹೇಳೋದು ಕೂಡ ಶನಿದೇವರೇ. ಹಾಗಾದರೆ ತುಲಾ ಲಗ್ನದವರು ನಿಮ್ಮ ಶಾಸ್ತ್ರಿಗಳ ಹತ್ರ ಹೋಗಿ ನಿಮ್ಮ ಶನಿದೇವರು ಎಲ್ಲಿದ್ದಾರೆ, ಒಳ್ಳೆ ಮನೆಯಲ್ಲಿದ್ದಾರೋ ಅಥವಾ ನಿಮಗೆ ರಾಂಗ್ ಮಾಡ್ತಕ್ಕಂಥ ಮನೆಯಲ್ಲಿದ್ದಾರೋ ತಿಳ್ಕೊಂಬಿಡಿ. ಮತ್ತು ಎಷ್ಟು ಶಕ್ತಿಯುತವಾಗಿದ್ದಾರೆ. ಮತ್ತು ಇನ್ನೊಂದು ವಿಷಯ, ಶನಿದೇವರ ಜೊತೆಗೆ ಯಾವುದಾದ್ರೂ ಅಶುಭ ಗ್ರಹ ಇದೆಯಾ? ಉದಾಹರಣೆ ರಾಹುವೋ, ಕೇತುವೋ, ಅಥವಾ ಸೂರ್ಯನೋ, ಅಥವಾ ಮಂಗಳ ಗ್ರಹವೋ, ಇದ್ಯಾವುದಾದ್ರೂ ಇದೆಯಾ ನೋಡ್ಕೊಳ್ಳಿ. ಸೂರ್ಯ ಮತ್ತು ಶನಿದೇವರಿದ್ರೆ ಅದು ಪಿತೃದೋಷವನ್ನು ತೋರಿಸ್ತಾ ಇರುತ್ತೆ. ನೋಡಿ, ಆಯಾ ದೋಷಗಳನ್ನ ಕಂಡಿಡ್ಕೊಂಡ್ಬಿಟ್ರೆ, ನಿಮ್ಗೆ ದೋಷವನ್ನು ಪರಿಹಾರ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಬದುಕಿನಲ್ಲಿ ಬರುವ ಏನ್ ತೊಂದರೆಗಳನ್ನು ನಿವಾರಿಸಿ ಬಿಡ್ಬಹುದು. ಸಾಕಷ್ಟು ಹರ್ಡಲ್ಸ್ಗಳನ್ನ ದಾಟಿಕೊಂಡು ಹೋಗಬಹುದು. ತೊಂದರೆಗಳು ಬರದ ಹಾಗೆ ತಡೆ ಹಿಡಿದು ಬಿಡಬಹುದು. ಅದಕ್ಕೆ ನೀವು ಸಾಕಷ್ಟು ವಿಷಯಗಳನ್ನು ನೋಡ್ಕೋಬೇಕಾಗುತ್ತೆ. ಶನಿದೇವರ ಜೊತೆಗೆ ಯಾವುದಾದ್ರೂ ಗ್ರಹ ಇದೆಯಾ? ಶುಭ ಗ್ರಹ ಮತ್ತು ಮಿತ್ರ ಗ್ರಹ ಇದ್ರೆ ನೋಡಿ, ಶುಕ್ರ, ಗುರು, ಬುಧ ಇವ್ಯಾವುದಾದ್ರೂ ಇದ್ದು ಬಿಟ್ರೆ ಇದು ನಿಮ್ಗೆ ತುಂಬಾ ಒಳ್ಳೆಯದು. ಬೇಗ ಮನೆ ಕಟ್ಬಿಡ್ತೀರಾ. ಅಷ್ಟೇ ಅಲ್ಲ, ಮನೆಯಲ್ಲಿ ಮನಃಶಾಂತಿ ಕೂಡ ಇರುತ್ತೆ. ಆದ್ದರಿಂದ ಶನಿದೇವರು ಎಲ್ಲಿದ್ದಾರೆ ಅನ್ನೋದು ತಿಳ್ಕೊಳೋದು ಇಂಪಾರ್ಟೆಂಟ್. ಅಷ್ಟೇ ಅಲ್ಲ,
ಎಲ್ಲಾ ಗ್ರಹಗಳು 9 ಗ್ರಹಗಳು ಕೂಡ ಎಲ್ಲಿದ್ದಾವೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಶನಿದೇವರ ಮೇಲೆ ಯಾವುದಾದ್ರೂ ಅಶುಭ ಗ್ರಹಗಳ ದೃಷ್ಟಿಯಾದ್ರೂ ಇದೆಯಾ, ಅಥವಾ ಅಶುಭ ಗ್ರಹಗಳ ಜೊತೆಗೆ ಶನಿದೇವರಿದ್ದಾರಾ, ಅಥವಾ ಮತ್ತೊಂದು ಇಂಪಾರ್ಟೆಂಟ್ ವಿಷಯ, 4ನೇ ಮನೆಯಲ್ಲಿ ನಿಮಗೆ ಯಾವುದಾದ್ರೂ ಅಶುಭ ಗ್ರಹ ಇದೆಯಾ? ಉದಾಹರಣೆ ರಾಹು ಇದ್ದಾನ, ಶನಿದೇವರ ಜೊತೆಗೆ ಸೂರ್ಯ ಇದ್ದಾನ, ಅಥವಾ ಸೂರ್ಯ ಒಬ್ಬನೇ ಇದ್ದಾನ 4ನೇ ಮನೆಯಲ್ಲಿ, ಕೇತು ಇದ್ದಾನ, ಮಂಗಳ ಇದ್ದಾನ, ಇದನ್ನೆಲ್ಲ ತಿಳ್ಕೋಬೇಕಾಗ್ತದೆ ನೀವು. ಆಯಾ ಗ್ರಹಕ್ಕೆ ಅಶುಭ ಗ್ರಹ ರಾಹು ಹಂಗೇನಾದ್ರೂ ಇದ್ರೆ ಅದಕ್ಕೆ ತಕ್ಕನಾದ ಶಾಂತಿಯನ್ನು ಮಾಡಿಸ್ಬಿಟ್ರೆ ನಿಮಗೆ ಮನೆ ಕಟ್ಟಲಿಕ್ಕೆ ದಾರಿ ಆಗ್ತದೆ. ಅಷ್ಟೇ ಅಲ್ಲ, ಮನೆ ಕಟ್ಟಿದರಪ್ಪ ಮನಃಶಾಂತಿಗೆ ದಾರಿ ಆಗ್ತದೆ, ನಿಮ್ಮ ಗೌರವ ಹೆಚ್ಚಾಗ್ತದೆ, ನಿಮ್ಮ ತಾಯಿಗೆ ಸಕ್ಸಸ್ ಇರ್ತದೆ, ಎಲ್ಲಾ ರೀತಿ ನಿಮ್ಮ ತಾಯಿಗೆ ಒಳಿತಾಗ್ತದೆ. ನಿಮ್ಮ ಮಕ್ಕಳ 5ನೇ ಮನೆ ಅಧಿಪತಿ ಕೂಡ ಶನಿದೇವರಿರೋದ್ರಿಂದ ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗ್ತದೆ. ನೋಡಿ, ಒಂದು ಗ್ರಹ ಎಷ್ಟು ಕೆಲಸ ಮಾಡಿಕೊಡ್ತದೆ. ನಾವು ಗ್ರಹಗಳ ಬಗ್ಗೆ ಯೋಚನೆ ಮಾಡಲ್ಲ. ಸಾಕಷ್ಟು ಜನರಿಗೆ ತಮ್ಮ ನಕ್ಷತ್ರವೂ ಗೊತ್ತಿಲ್ಲ. ಅಕಸ್ಮಾತ್ ಹುಟ್ಟಿದ ಡೇಟ್ ಗೊತ್ತಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ನೀವು ಸಾರ್ವತ್ರಿಕವಾಗಿ ಕೆಲವು ಮಂತ್ರಗಳನ್ನು ಧ್ಯಾನ ಮಾಡೋದ್ರಿಂದ ಎಲ್ಲ ಒಳ್ಳೇದಾಗ್ತದೆ. ನೀವು ಕರೆ ಮಾಡಿ, ನಾವು ತಿಳಿಸ್ತೇವೆ ಏನ್ ಮಾಡ್ಬೇಕಂತ. ಕೆಲವು ದೇವಸ್ಥಾನಗಳಿಗೆ ಹೋಗೋದ್ರಿಂದಲೂ ಕೂಡ ಶಕ್ತಿ ಬರ್ತದೆ, ಒಳಿತಾಗ್ತದೆ. ನೀವು ಯಾರು ಡೇಟು ಟೈಮು ಗೊತ್ತಿದೆಯೋ ಅವ್ರಿಗೆ ಹೇಳ್ತಾ ಇದ್ದೀನಿ. ನೀವು ತುಲಾ ಲಗ್ನದಲ್ಲಿ ಹುಟ್ಟಿದ್ದರೆ ಶನಿದೇವರ ಆಶೀರ್ವಾದ ನಿಮಗೆ ಸಿಕ್ಕರೆ ಮನೆಯನ್ನೂ ಕಟ್ಟಬಹುದು, ಮನೆಯಲ್ಲಿ ಮನಃಶಾಂತಿಯೂ ಸ್ಥಾಪನೆಯನ್ನೂ ಮಾಡ್ಕೋಬಹುದು. ಆದ್ದರಿಂದ ಶನಿಗ್ರಹದ ಅನುಗ್ರಹವನ್ನ ನೀವು ತಕ್ಕೊಳ್ಳಿ. ಶನಿಗ್ರಹದ ಅನುಗ್ರಹ ತಗೋಬೇಕಂದ್ರೆ ನೋಡಿ, ಸಾಕಷ್ಟು ವಿಡಿಯೋಗಳು ತಿಳಿಸಿದ್ದೇವೆ. ಕಪ್ಪು ಎಳ್ಳು ದಾನ ಮಾಡಿ, ಕಪ್ಪು ವಸ್ತ್ರವನ್ನ ದಾನ ಮಾಡಿ, ಆಂಜನೇಯ ಸ್ವಾಮಿಗೆ ಶನಿವಾರ ಕತ್ತಲಾಗುವ ವೇಳೆ ಅಥವಾ ಕತ್ತಲಾದ ನಂತರ ನೋಡಿ, ಬಿಸಿಲಿನಲ್ಲಿ ಬೆಳಕಿದ್ದಾಗ, ಸೂರ್ಯನ ಬೆಳಕಿದ್ದಾಗ ಹೋದ್ರೆ ಶನಿದೇವರ ಆಶೀರ್ವಾದ ಅಷ್ಟು ಸಿಗಲ್ಲ. ಆದ್ದರಿಂದ ಆಂಜನೇಯ ಸ್ವಾಮಿಗೆ ಕತ್ತಲಾದ ನಂತರ ಒಂದು 6:30-7 ಗಂಟೆಗೆ ಹೋಗಿ ತುಂಬಾ ಒಳಿತಾಗ್ತದೆ. ಅನಾಥ ಆಶ್ರಮಗಳು, ವಿಶೇಷ ಚೇತನರ ಆಶ್ರಮಗಳು ನೋಡಿ, ಯಾರು ವಿಶೇಷ ಚೇತನರು ಅಸಹಾಯಕರಿದ್ದಾರೆ ಅವರಿಗೆ ಸಹಾಯ ಮಾಡಿ, ಆ ಆಶ್ರಮಗಳಲ್ಲಿ ಪುಳಿಯೋಗರೆ ದಾನ ಮಾಡಿ, ಇದರಿಂದಲೂ ಒಳ್ಳೆದಾಗ್ತದೆ. ಧ್ಯಾನ ಮಾಡ್ತೀವಿ ಅನ್ನೋದಾದ್ರೆ ನೋಡಿ, ಓಂ ಶಂ ಶನೇಶ್ಚರಾಯ ನಮಃ, ಈ ಧ್ಯಾನವನ್ನ ಮಾಡಿ ನಿಮಗೆ ಸಾಕಷ್ಟು 4ನೇ ಮನೆ ಕೂಡ ಆಕ್ಟಿವೇಟ್ ಆಗ್ತದೆ, 5ನೇ ಮನೆ ಕೂಡ ಆಕ್ಟಿವೇಟ್ ಆಗ್ತದೆ. ನೋಡಿ, ಒಂದು ಗ್ರಹ ನೋಡಿ, ಗುರುಗ್ರಹದ ನಂತರ ಅತಿ ದೊಡ್ಡ ಗ್ರಹ ಯಾವ್ದಾದ್ರು ಇದ್ರೆ ಅದು ಶನಿಗ್ರಹ. ಶನಿಗ್ರಹದ ಅನುಗ್ರಹವನ್ನು ಪಡ್ಕೊಳ್ಳಿ, ನಿಮಗೆ ಸಾಕಷ್ಟು ಒಳಿತಾಗ್ತದೆ. ಅಕಸ್ಮಾತ್ ನೋಡಿ, ಅಲ್ಲಿ 4ನೇ ಮನೆಯಲ್ಲಿ 2 ಅಶುಭ ಗ್ರಹಗಳಿದ್ರೆ, ಉದಾಹರಣೆ ತುಲಾ ಲಗ್ನದವರಿಗೆ ಸೂರ್ಯನೂ ಇದ್ದ, ರಾಹು ಇದ್ದ, ಅಥವಾ ಸೂರ್ಯ ಕೇತು ಇದ್ರು, ಹಿಂಗಾಗ್ಬಿಟ್ರೆ ಏನಾಗ್ತದೆ ನಿಮಗೆ? ಮನೆ ಕಟ್ಟಿದ್ರು ಮನೆ ಮಾರ್ಕೊಂಡು ಹೋಗ್ಬಿಡಬಹುದು. ಬಹಳ ಇಂಪಾರ್ಟೆಂಟ್ ವಿಷಯ. ಬಹಳ ಜನ ಮನೆ ಮಾರುವ ಸ್ಥಿತಿ ಬಂದಾಗ ನಮ್ಮ ಹತ್ರ ಬರ್ತಾರೆ, ಅಥವಾ ಮನೆ ಮಾರಿದ ಮೇಲೆ ನಮ್ಮ ಹತ್ರ ಬರ್ತಾರೆ. ಹಾಗಲ್ಲ, ನಿಮ್ಮ ಶಾಸ್ತ್ರಿಗಳ ಹತ್ರ ಮೊದ್ಲೇ ಕೇಳ್ಕೊಂಬಿಡಿ. ಒಂದು ಅರ್ಧ ಗಂಟೆ ಕುತ್ಕೊಂಡು ನಿಮ್ಮ ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಳ್ಳಿ. ನೀವು ನಿಮ್ಮ ಕುಂಡಲಿ ಬಗ್ಗೆ ತಿಳ್ಕೊಳ್ಳಿ. ಇಲ್ಲಪ್ಪ ಶಾಸ್ತ್ರಿಗಳ ಹತ್ರ ಹೋಗಲ್ಲ ಅಂದ್ರೆ ನೀವು ಆಲ್ರೆಡಿ ಎಲ್ಲರೂ ಎಜುಕೇಟೆಡ್ ಇದ್ದೀರಾ. ನೀವು ಈ ಹಿಂದೂ ಕ್ಯಾಲೆಂಡರ್ ಅಂತ ಬರುತ್ತೆ, ನಿಮ್ಮ ಮೊಬೈಲ್ ಫೋನ್ ಅಲ್ಲೇ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿ ಕುಂಡಲಿ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ಡೇಟ್ ಅನ್ನ ಹಾಕೋಬಹುದು. ಅಥವಾ ಬೇರೆ ಯಾವುದೋ ಆ್ಯಪ್ಗಳಿದ್ದಾವೆ, ಸಾಕಷ್ಟು ಅಸ್ಟ್ರಾಲಜಿ ಆ್ಯಪ್ಗಳಿದ್ದಾವೆ, ಪಂಚಾಂಗ ನೋಡೋ ಆ್ಯಪ್ಗಳಿದ್ದಾವೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಡೇಟ್ ಕುಂಡ್ಲಿ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಡೇಟ್ ಆಫ್ ಬರ್ತ್ ಟೈಮ್ ಹಾಕ್ಬಿಟ್ರೆ ನಿಮ್ಮ ಲಗ್ನ ಯಾವುದು, ನಿಮ್ಮ ನಕ್ಷತ್ರ ಯಾವುದು ಎಲ್ಲವನ್ನು ಕ್ಲಿಯಾರಿಟಿ ಆಗಿ ತೋರಿಸ್ತದೆ. ಅದನ್ನ ನೋಡ್ಕೊಂಡ್ಬಿಟ್ರೆ ನಿಮಗೇ ತಿಳಿತದೆ. ಇಲ್ಲ ನಮಗೆ ಅರ್ಥ ಆಗಲ್ಲಪ್ಪ ಇದೆಲ್ಲ ಕುಂಡ್ಲಿ ನೋಡೋದು, ಜಾತಕ ನೋಡೋದು, ಗ್ರಹಗಳ ಬಗ್ಗೆ ಅಂತ ಅನ್ನೋದಾದ್ರೆ ದಯವಿಟ್ಟು ನಮಗೆ ಕರೆ ಮಾಡಿ. ನಾವೇ ಸೂಕ್ತ ಸಲಹೆಯನ್ನು ನೀಡ್ತೇವೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನೆಲ್ ಮಾಡಿರೋ ಮುಖ್ಯ ಉದ್ದೇಶ ಏನು, ಯಾರ್ಯಾರು ತೊಂದರೆಯಲ್ಲಿ ಇದ್ದಾರೋ, ಅತೀ ತೊಂದರೆಯಲ್ಲಿ ಇದ್ದಾರೋ
ಅವರೆಲ್ಲರ ತೊಂದರೆಯನ್ನ ನಿವಾರಿಸೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಯಾರು ಬೇಕಾದ್ರೂ ಕರೆ ಮಾಡಿ, ಏನು ಹಿಂಜರಿಕೆ ಬೇಡ, ಮುಜುಗರ ಬೇಡ, ನಮಗೆ ಕರೆ ಮಾಡಿ ನಿಮ್ಮ ತೊಂದರೆಯಿಂದ ನೀವು ಹೇಗೆ ಬರ್ಬೋದು ಅಂತ ನಾವು ತಿಳಿಸ್ತೇವೆ. ನೋಡಿ, ವಿಶೇಷ ಮಂತ್ರಗಳ ರಿಸರ್ಚ್ ಮಾಡಿದ್ದೇವೆ ಮತ್ತು ದೇವಾಲಯಗಳ ರಿಸರ್ಚ್ ಮಾಡಿದ್ದೇವೆ. ನಾನು ಕಳೆದ 20 ವರ್ಷದಿಂದಲೂ ಕೂಡ ಸಾಕಷ್ಟು ದೇವಾಲಯಗಳಿಗೆ ಅಡ್ಡಾಡಿದ್ದೇನೆ. ಏನು ನದಿ ಕೊಳ್ಳಗಳನ್ನು ದಾಟಿ ಹೋಗಿದ್ದೇನೆ, ಬೆಟ್ಟ ಗುಡ್ಡಗಳನ್ನು ಹತ್ತಿ ಹೋಗಿದ್ದೇನೆ. ಸಾಕಷ್ಟು ದೇವಾಲಯಗಳು, ಸಾಕಷ್ಟು ಮಂತ್ರಗಳನ್ನ ಲಕ್ಷಗಟ್ಟಲೆ ಜಪ ಮಾಡಿದ ಮೇಲೆ, ವರ್ಷಗಟ್ಟಲೆ ಜಪ ಮಾಡಿದ ಮೇಲೆ ನೋಡಿ, ಒಮ್ಮೆ ಧ್ಯಾನ ಕುಂತ್ರೆ 1 ತಾಸು 2 ತಾಸು ಧ್ಯಾನ ಮಾಡಿ ಆಮೇಲೆ ನಿಮಗೆ ಹೇಳ್ತಾ ಇದ್ದೇನೆ, ಈ ಮಂತ್ರಗಳಲ್ಲಿ ಶಕ್ತಿ ಇದೆ, ನೀವು ಕೂಡ ಧ್ಯಾನ ಮಾಡಿ, ಜಪ ಮಾಡಿ, ನಿಮ್ಗೆ ಒಳಿತಾಗ್ತದೆ ಅಂತ ತಿಳಿಸ್ತೇನೆ. ಹಾಗೆಯೇ ಸಾಕಷ್ಟು ಗುಡಿಗಳಿಗೆ ಅಡ್ಡಾಡಿದ್ದೇನೆ ಮತ್ತು ಸಾಕಷ್ಟು ಗುಡಿಗಳಲ್ಲಿ ಸಾಕಷ್ಟು ಟೈಮ್ ಅಲ್ಲಿ ಕೂತ್ಕೊಂಡು ಈಶ್ವರ ಲಿಂಗದ ಮುಂದೆ ಕೂತ್ಕೊಂಡು, ನಾರಾಯಣನ ಮುಂದೆ ಕೂತ್ಕೊಂಡು, ಆದಿಶಕ್ತಿಯ ಮುಂದೆ ಕೂತ್ಕೊಂಡು ನಾನು ಎಲ್ಲ ಅಲ್ಲಿ ಶಕ್ತಿಯ ಅನುಭವಕ್ಕೆ ಬಂದ ಮೇಲೆ ಎಲ್ಲರಿಗೂ ನನ್ನ ಕ್ಲೈಂಟ್ಸ್ ಅನ್ನ ಕಳಿಸ್ತಾ ಇದ್ದೇನೆ. ಅವರು ಕೂಡ ಹೇಳ್ತಾ ಇದ್ದಾರೆ, ಹೋಗಿ ಬಂದು, ಹೌದು ಗುರುಗಳೇ, ತುಂಬಾ ಎನರ್ಜಿ ಇದೆ, ನಮಗೆ ಉತ್ಸಾಹ, ಚೈತನ್ಯ, ದೇಹದಲ್ಲಿ ಚೈತನ್ಯ ಹೆಚ್ಚಾಗಿದೆ ಅಂತ ತಿಳಿಸಿದ್ದಾರೆ. ಅವರ ತೊಂದರೆ ಕೂಡ ತಗ್ಗಿದೆ ಅಂತ ತಿಳಿಸಿದ್ದಾರೆ. ನೀವು ಕೂಡ ಕರೆ ಮಾಡಬಹುದು. ಶುಭವಾಗಲಿ.